Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಮತದಾನೋತ್ತರ ಸರ್ವೆಗಳಲ್ಲಿ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್. ಕರ್ನಾಟಕದಲ್ಲಿ ಕಾಂಗ್ರೆಸ್ 3 ರಿಂದ 8 ಸ್ಥಾನ ಗೆಲ್ಲಲಿದೆ ಅಂತ ಭವಿಷ್ಯ ಹೇಳಲಾಗಿದೆ. ಕಡಿಮೆ ಅಂದ್ರೆ 3, ಹೆಚ್ಚು ಅಂದ್ರೆ 8 ಸ್ಥಾನ ಗೆಲ್ಲಬಹುದು ಕಾಂಗ್ರೆಸ್ ರಾಜ್ಯದಲ್ಲಿ ಅಂತ ಈಗ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿದ್ರು ಮತದಾನೋತ್ತರ ಸಮೀಕ್ಷೆಯಲ್ಲಿ. ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಿರುವಂತಹ ಕಾಂಗ್ರೆಸ್ ಪಡೆ ಡಬಲ್ ಡಿಜಿಟ್ ಕ್ರಾಸ್ ಮಾಡುವಂತ ವಿಶ್ವಾಸದಲ್ಲಿ ನಾಯಕರಿದ್ದಾರೆ. ಕನಿಷ್ಠ 10 ರಿಂದ 12 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುವಂತ ವಿಶ್ವಾಸ ವ್ಯಕ್ತಪಡಿಸಿದೆ. ಎಕ್ಸಿಟ್ ಪೋಲ್ ಕರ್ನಾಟಕದ ಪಾಲಿಗೆ ಸುಳ್ಳಾಗುತ್ತೆ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಕಾಂಗ್ರೆಸ್ ಪೋಲ ಇದ್ದಾರೆ. ಕಾಂಗ್ರೆಸ್ಗೆ ಕನಿಷ್ಠ 13 ಸ್ಥಾನ ಬರುವಂತ ಸಾಧ್ಯತೆ. ಸಹಜವಾಗಿ ಯಾವ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಎಕ್ಸಿಟ್ ಪೋಲ್ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಯಾರಿಗೆ ಕಡಿಮೆ ಬರುತ್ತೆ ಅವರು ಇಲ್ಲ ಇದನ್ನ ನಾವು ನಂಬಲ್ಲ ಅಂತ ಹೇಳೋದು, ಯಾರಿಗೆ ಹೆಚ್ಚಾಗಿ ಬರುತ್ತೆ ನಮ್ಮ ಪರವಾಗಿ ಎಕ್ಸಿಟ್ ಪೋಲ್ ಇದೆ ಅಂತ ಹೇಳೋದು, ಇದೆಲ್ಲ ಹಿಂದಿನಿಂದ ನಡ್ಕೊಂಡ್ ಬಂದಿರುವಂತಹ ವಿಚಾರ, ಹೊಸತೇನಲ್ಲ. ಗ್ಯಾರಂಟಿ ಕೈ ಹಿಡಿದ್ರೆ 14 ರಿಂದ 15 ಸ್ಥಾನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ. ಜೊತೆಗೆ ಅವರಿಗೆ ಕಾಂಗ್ರೆಸ್ನ ಇಂಟರ್ನಲ್ ರಿಪೋರ್ಟ್ ಏನಿದೆ ಅದರ ಪ್ರಕಾರ ನಾವು 15 ಆದರೂ ಗೆಲ್ತೀವಿ. ಯಾಕಂದ್ರೆ ಬಿಜೆಪಿಗೆ ರಾಜ್ಯದಲ್ಲಿ ಸಮರ್ಥವಾದಂತ ಒಂದು ಫೇಸ್ ಇಲ್ಲ. ಕಾಂಗ್ರೆಸ್ ಸಮರ್ಥ ನಾಯಕತ್ವ ಪ್ರದರ್ಶನ ಮಾಡಿದೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಇಂಥ ಹಲವಾರು ನಾಯಕರಿದ್ದಾರೆ. ಜೊತೆಗೆ ಗ್ಯಾರಂಟಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಕೈ ಹಿಡಿಯುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಜೊತೆಗೆ ಕಾಂಗ್ರೆಸ್ ಏನಾದರೂ ಕೇಂದ್ರದಲ್ಲಿ ಅಂದ್ರೆ INDA ಮೈತ್ರಿಕೂಟ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಈ ಟಕಾಟಕ್ ಅಂತ ಅಕೌಂಟಿಗೆ ಬೀಳುತ್ತೆ ಅನ್ನೋ ಒಂದು ಸ್ಪೀಚ್ ಕೂಡ ಒಂದಷ್ಟು ವೈರಲ್ ಆಗಿತ್ತು. ಸೊ ಅದಕ್ಕೆ ಎಷ್ಟು ಜನ ನಿಜಕ್ಕೂ ಇಂಪ್ರೆಸ್ ಆಗಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾದುದು, ಎಕ್ಸಿಟ್ ಪೋಲ್ ಸುಳ್ಳಾಗುತ್ತೆ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ. ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿರುವಂತದ್ದು, ಇದೆಲ್ಲವೂ ಕೂಡ ತಲೆ ಕೆಳಗಾಗುತ್ತೆ. ನಾವು ರಾಜ್ಯದಲ್ಲಿ ಡಬಲ್ ಡಿಜಿಟ್ ಕ್ರಾಸ್ ಮಾಡೇ ಮಾಡ್ತೀವಿ, ಅಂದ್ರೆ 2 ಅಂಕಿ ದಾಟ್ತೀವಿ ನಾವು ಅಂತ ಹೇಳಿದ್ದಾರೆ. ಎಕ್ಸಿಟ್ ಪೋಲ್ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾಳೆ ಗೊತ್ತಾಗ್ತದೆ. 4ನೇ ತಾರೀಕು ಗೊತ್ತಾಗುತ್ತೆ. ನಾವು ಅದರಲ್ಲಿ ವಿಶ್ವಾಸ ಇಟ್ಕೊಂಡಿಲ್ಲ. ಈಗಿನ ಅನೇಕ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಸರಿಯಾಗಿರೋದನ್ನು ನೋಡಿದ್ದೇವೆ ನಾವು. ಆದರೆ ಈ ಬಾರಿ ಅವ್ರು ಕೊಟ್ಟಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿ ನನಗನ್ಸುತ್ತೆ. ಯಾಕಂದ್ರೆ ನಮಗೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀವಿ, ಗ್ರೌಂಡ್ ರಿಯಾಲಿಟಿ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ ನಾವು 14 ಸೀಟನ್ನು ಗೆಲ್ತೀವಿ. ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ. ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಅದೆಲ್ಲನೂ ಕೂಡ ನಾವು ಅರ್ಥಕೊಂಡಿದ್ದೀವಿ. ನಮ್ಮ ಗ್ಯಾರಂಟೀಸು, ವಿಶೇಷವಾಗಿ ಹೆಣ್ಮಕ್ಳು ಎಲ್ಲಿವರೆಗೆ ನಾವು ವಿಶ್ವಾಸವನ್ನು ಹೊಂದಿದ್ದೀವಿ ಅಂದರೆ ಇವನ್ನ ಉಡುಪಿ, ಮಂಗಳೂರಲ್ಲಿ ಕೂಡ ನಾವು ಜಯವನ್ನು ಸಾಧಿಸಬಹುದು. ಬೆಂಗಳೂರಲ್ಲಿ 3 ಸೀಟ್ನಲ್ಲಿ ಕನಿಷ್ಠ ಪಕ್ಷ ನಾವು 2 ಒಂದಂತರೂ ನಮ್ಮ ರೂರಲ್ಲೂ ಗೆಲ್ತೀವಿ. ಅದನ್ನು ಬಿಟ್ಟು ನಾವು ಇನ್ನೂ 2 ಸೀಟ್ನಲ್ಲಿ 1 ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ಅನ್ನೋದು ವಿಶ್ವಾಸ ನಮಗಿದೆ. ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರೂ ಕೂಡ ನಾವು 100 ದಾಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಭಾಳಷ್ಟು ಜನ ಹಂಗ ಅಸೆಂಬ್ಲಿ ಅಂತಾನ ಹೇಳಿದ್ರು, ಅಥವಾ BJP ಅವರು JDS ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಕೆಲವರು ಭಾಳ ಜನ BJP ನಾಯಕರು ಸೂಟ್ ಕೂಡ ಹೊಲಿಸ್ಕೊಂಡಿದ್ರು. ಆದರೆ ಏನಾಯಿತು, ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್. ಈಗ ಇನ್ನೇನು 48 ತಾಸಿದೆ. ಈ ಎಕ್ಸಿಟ್ ಪೋಲಿಗೆ ಮತ್ತು ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.